ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್. ನಾನು ನಾಗಶ್ರೀ. ಇದು ಭಾನುವಾರದ ವ್ಲಾಗ್ ಆಗಿದೆ. ಭಾನುವಾರ ಭೀಮನ ಅಮಾವಾಸ್ಯೆ ಇತ್ತಲ್ವ, ಸೊ ಅದಕ್ಕೆ ಹಬ್ಬ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ರಂಗೋಲಿ ಇಟ್ಟಿದ್ದೆ. ಈ ರಂಗೋಲಿಗೆ ನಾನು ಯಾವುದೇ ರೀತಿ ಕಲರ್ ಉಪಯೋಗಿಸಿಲ್ಲ, ಅಂದರೆ ಬಣ್ಣ ಎಲ್ಲ ಹಾಕಿ ಏನೂ ಮಾಡಿರಲಿಲ್ಲ. ಮುಂಚೆ ಬಣ್ಣ ಹಾಕಬೇಕು ಅಂತೆಲ್ಲ ತುಂಬ ಅನ್ನಿಸ್ತಾ ಇತ್ತು. ಆಮೇಲೆ ಕಲರೆಲ್ಲ ಹಾಕಿದಾಗ ಅದು ಕಲರ್ ಸ್ಟೈನ್ ಎಲ್ಲ ನಾವು ರಂಗೋಲಿ ರಿಮೂವ್ ಮಾಡಿದ್ಮೇಲೂ ಕೂಡ ಹಾಗೇ ಇರುತ್ತೆ. ಅವಾಗ ಅನಿಸುತ್ತಲ್ವ, ಎಷ್ಟು ಕೆಮಿಕಲ್ ಇರ್ಬೋದು, ಅದನ್ನು ನಮ್ಮ ಕೈಯಾರೆ ಮುಟ್ಟಿ ಅದನ್ನು ಹಾಕ್ತೀವಿ, ಆಮೇಲೆ ನೆಲಕ್ಕೆಲ್ಲ ಅದು ಕಲರೆಲ್ಲ ಹೋಗೋದೇ ಇಲ್ಲ ಎಷ್ಟೋ ತಿಂಗಳಾದರೆ. ಅದೆಲ್ಲದಕ್ಕಿಂತ ಹಿಂದಲ್ನವರು ಮಾಡ್ತಾ ಇದ್ದದ್ದೇ ಸರಿ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ಅಕ್ಕಿ ಹಿಟ್ಟನ್ನು ರಂಗೋಲಿಗೆ ಬೆರೆಸಿಟ್ಟು ಹಾಕ್ತಾಯಿದ್ರು, ಇರುವೆಗಳು ತಗೊಳ್ಳಿ ಅದನ್ನು ಅಂತ ಹೇಳಿಬಿಟ್ಟು. ಆಮೇಲೆ ಕೆಮ್ಮಣ್ಣನ್ನು ಉಪಯೋಗಿಸಿ ಅದಕ್ಕೆ ಕಲರ್ ಮಾಡ್ತಾಯಿದ್ರು ಅಷ್ಟೇ. ಸೊ ಅದಕ್ಕೆ ನಾನು ಇವಾಗ ಕಲರೆಲ್ಲ ಉಪಯೋಗಿಸೋದಿಲ್ಲ. ಅದ್ರ ಬದಲಾಗಿ ಕೆಮ್ಮಣ್ಣನ್ನು ಇಟ್ಕೊಂಡು ಅದನ್ನು ನಾನು ರಂಗೋಲಿಗೆ ಹಾಕಿ ಕಲರ್ ಮಾಡ್ತೀನಿ. ಸಿಂಪಲ್ಲಾಗಿ ಇಷ್ಟನ್ನು ಇದು ಮಾಡಿದ್ದೆ. ಮಕ್ಕಳಿರೋ ಮನೇಲಿ ಈ ಥರ ನಾವು ಎಷ್ಟೇ ಚೆನ್ನಾಗಿಟ್ರೂ ಕೂಡ ರಂಗೋಲಿ ಒಂದು 1/2 ಅವರ್ 1 ಅವರ್ ಅಷ್ಟೇ. ಅವ್ರು ಆಟ ಆಡೋದಕ್ಕೆ ಶುರು ಮಾಡಿದ್ರು ಅಂದರೆ ಅದೆಲ್ಲ ಮುಗೀತು ಅಂತಲೇ ಅರ್ಥ. ಇಲ್ಲಿ ನಾನು ಸ್ವೀಟನ್ನು ಮಾಡೋಣ, ಹಬ್ಬ ಅಲ್ವಾ, ಅದಕ್ಕೆ ಸ್ವೀಟ್ ಮಾಡೋಣ ಅಂತ ಹೇಳಿ ಗಸಗಸೆ ಪಾಯಸ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಾಗಿ ನಾನು ಇಲ್ಲಿ ಒಂದು 3/4 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಸೋಸ್ಕೋಬೇಕು, ಅಂದರೆ ಇದು ಕರಗಿಸಿ ಸೋಸ್ಕೋಬೇಕು. ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತೀರಿ ಅಂತ ಹೇಳಿದ್ರೆ ಅದನ್ನೇನು ಸೋಸಬೇಕಾಗಿಲ್ಲ, ಅದರಲ್ಲಿ ಡಸ್ಟ್ ಅಷ್ಟಾಗಿ ಇರೋದಿಲ್ಲ. ಇವಾಗ ನಾನು 3/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನನಗೆ 3 ಕಪ್ನಷ್ಟು ಸ್ವೀಟ್ ಆದರೆ ಸಾಕು. ಅದಕ್ಕೋಸ್ಕರ 3 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗೋದಕ್ಕೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಬೆಲ್ಲದ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಬಹುದು. ಹಾಗೆಯೇ ನೀವು ನೀರಿನ ಕ್ವಾಂಟಿಟಿ ಕೂಡ ಜಾಸ್ತಿ ಹಾಕಿ ಚೆನ್ನಾಗಿ ಅದು ಕರಗಬೇಕು, ಬೆಲ್ಲ ಎಲ್ಲ ಕರಗಬೇಕು. ಡಸ್ಟ್ ಎಲ್ಲ ಬಂದುಬಿಡುತ್ತೆ ಅದರಲ್ಲೇ. ಇದರಲ್ಲೂ ಕೂಡ ಸ್ವಲ್ಪ ಡಸ್ಟ್ ಇತ್ತು, ಅದು ಕರಗಿಸಿ ಸ್ಟ್ರೈನ್ ಮಾಡಿದಾಗ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೋದು. ಆ ಥರದ್ರಲ್ಲಿ ನೀವು ಪುಡಿ ಉಪಯೋಗಿಸಿದ್ರೂ ಕೂಡ, ಬೆಲ್ಲದ ಪುಡಿ ಉಪಯೋಗಿಸಿದ್ರೂ ಕೂಡ ಆ ಪುಡೀಲಿ ನಿಮಗೆ ಅಷ್ಟಾಗಿ ಏನು ಡಸ್ಟ್ಗಳು ಸಿಗೋದಿಲ್ಲ. ನೀವು ಅಚ್ಚಿನ ಬೆಲ್ಲ ಉಪಯೋಗಿಸಿದಾಗ ಸ್ವಲ್ಪ ಜಾಸ್ತಿ ಡಸ್ಟ್ ಸಿಗುತ್ತೆ. ಉಂಡೆ ಬೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅಂದರೆ ಆ ಬೆಲ್ಲದಲ್ಲಿ ಏನು ಅಷ್ಟೊಂದು ಕಸಗಳಿರೋದಿಲ್ಲ. ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇದನ್ನು ನಾನಿವಾಗ ಕುದಿಸ್ಕೊಂಡಿದ್ದೀನಿ, ಕರಗಿದೆ. ಇವಾಗ ಈ ಥರ ಒಂದು ಕುದಿ ಬಂದಾಗ ಇದೆಲ್ಲ ಕರಗಿರೋದನ್ನು ನಾವಿವಾಗ ಒಂದು ಜಾಲರಿಲಿ, ಟೀ ಸೋಸೋ ಜಾಲರಿಲಿ ನಾನಿವಾಗ ಇದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಕಸ ಇತ್ತು, ಒಂದು ಸ್ವಲ್ಪ ಕಸ ಕಾಣಿಸ್ತು. ಸೊ ಒಳ್ಳೆಯದಾಯಿತು ತೆಗ್ದಿದ್ದು. ಇಲ್ಲಾಂದರೆ ಸಣ್ಣ ಸಣ್ಣ ಕಲ್ಲುಗಳು ಸಿಗುತ್ತೆ, ಅದು ನಾವು ಪಾಯಸ ಕುಡಿಯುವಾಗೆಲ್ಲ ಕಟಮ್ ಅಂತ ಸಿಕ್ಕಿದ್ರೆ ಅಷ್ಟಾಗಿ ಇಷ್ಟ ಆಗಲ್ಲ. ಇಲ್ಲಿ ನಾನು 3 ಸ್ಪೂನ್ನಷ್ಟು ಗಸಗಸೆ ಹಾಗೆಯೇ 1 ಸ್ಪೂನ್ನಷ್ಟು ಅಕ್ಕಿ ಇದನ್ನು ತೆಗೆದು ಇಲ್ಲಿ ಬರೀ ಹಾಗೆಯೇ ಯಾವುದೇ ಎಣ್ಣೆಲಿ ಏನೂ ಇಲ್ಲದೇ ಹಾಗೆ ಬರೀ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡುವಾಗ ತುಂಬಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಗಸಗಸೆ ಸ್ವಲ್ಪ ಬೇಗ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಸೀಯದೇ ಇರೋ ರೀತಿಲಿ, ಅಂದರೆ ಅದು ಯಾವುದೇ ರೀತಿಲಿ ಬ್ರೌನ್ ಕಲರಿಗೆ ತಿರುಗಬಾರ್ದು. ಸ್ವಲ್ಪ ಒಂಚೂರು ಘಮ ಬರಬೇಕು, ಅಲ್ಲಿವರೆಗೆ ಮಾತ್ರ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಅದನ್ನು ಫ್ರೈ ಮಾಡಿ ಅಕ್ಕಿ ಮತ್ತು ಗಸಗಸೆ ಎರಡೂ ಕೂಡ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಅದ್ರ ಜೊತೆಗೇ ನಾನು ಹಾಗೆಯೇ ಯಾವುದೇ ರೀತಿಯಾದಂಥ ತುಪ್ಪ ಆಗಲಿ ಏನೂ ಹಾಕ್ತೇನೆ, 1-2 ಗೋಡಂಬಿ ಹಾಗೆಯೇ 2 ಬಾದಾಮಿ ಇದಿಷ್ಟನ್ನು ತಗೊಂಡು ಇದನ್ನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆದರೆ ಸಾಕಾಗುತ್ತೆ, ಇದೇನು ತುಂಬ ಜಾಸ್ತಿ ಹೊತ್ತು ನಾವು ಹುರಿಬೇಕಾಗಿಲ್ಲ. ಅದನ್ನು ಕೂಡ ಇದ್ರ ಜೊತೆಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಅಕ್ಕಿ ಮತ್ತು ಇದನ್ನು ಗಸಗಸೆ ಏನು ಹುರಿದಿಟ್ಕೊಂಡಿದ್ನೋ ಅದ್ರ ಜೊತೆಗೇ ಹಾಕಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಗೆಯೇ ಒಂದು ಸಣ್ಣ ಕಪ್ನಲ್ಲಿ 1/4 ಕಪ್ನಷ್ಟು ಕೊಬ್ಬರಿ ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿವಾಗ ಏನು ಹುರಿದಿಟ್ಕೊಂಡಿದ್ನೋ ಅಕ್ಕಿ ಹಾಗೆಯೇ ಗಸಗಸೆ ಹಾಗೆ ಗೋಡಂಬಿ ಮತ್ತು ಬಾದಾಮಿ ಏನು ಫ್ರೈ ಮಾಡಿಟ್ಕೊಂಡಿದ್ನೋ ಅದಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ಆಗೋ ರೀತಿಲಿ ನಾನು ಇಲ್ಲಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಫೈನ್ ಪೇಸ್ಟ್ ಆಗಿದೆ ಇದು. ಈ ರೀತಿಯಾಗಿ ಪೇಸ್ಟಾಗಿ ನೀಟಾಗಿ ರುಬ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾವು ಬೆಲ್ಲ ಏನು ಕರಗಿಸಿ ಇಟ್ಕೊಂಡಿದ್ದಂಥ ನೀರಿತ್ತೋ, ಈಗ 3 ಕಪ್ನಷ್ಟು ನೀರು ಮತ್ತು 1 3/4 ಕಪ್ನಷ್ಟು ಬೆಲ್ಲ ಹಾಕಿ ಏನು ಕುದಿಸಿಟ್ಕೊಂಡಿದ್ವೋ
ಇವಾಗ ಅದನ್ನು ಮತ್ತೆ ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಶ್ರಣ, ಅದನ್ನು ಇದಕ್ಕೆ ಹಾಕಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಜಾರನ್ನು ತೊಳೆದು ಅದರಲ್ಲಿರುವಂಥ ನೀರನ್ನು ಕೂಡ ಒಟ್ಟಿಗೆ ಇದ್ರ ಜೊತೆಗೆ ಸೇರಿಸ್ಕೊಳ್ಬಹುದು. ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ನಾವು ಮಾಡಬಾರ್ದು. ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿಟ್ರೂ ನಡೆಯುತ್ತೆ. ಇದಕ್ಕೆ ನಾವು ಒಂದು 3ರಿಂದ 5 ನಿಮಿಷದವರೆಗೂ ಚೆನ್ನಾಗಿ ಇದು ಕುದಿಬೇಕು. ನಾವು ಹಾಕಿರುವಂತಹ ಕಾಯಿ ತುರಿ, ಕೊಬ್ಬರಿ ಅದರದ್ದೆಲ್ಲ ಹಸಿ ವಾಸನೆ ಹೋಗಬೇಕು. ಗಸಗಸೆದು ಒಂದು ಒಳ್ಳೆ ಅರೋಮಾ ಬರುತ್ತೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನಾವು. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಯುವಂತಹ ಟೈಮ್ನಲ್ಲೇ ನಾನು ಪಕ್ಕದಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಎರಡನ್ನೂ ಕೂಡ ನಾನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಹಾಕ್ಬೋದು, ಇದು ಆಪ್ಷನಲ್. ಗಸಗಸೆ ಪಾಯಸನ ಮಧ್ಯೆ ಏನೂ ಸಿಗದೇನೆ, ಡ್ರೈ ಫ್ರೂಟ್ಸ್ ಏನೂ ಸಿಗದೆ ಹಾಗೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವ್ರಿಗೆ ಅನಿಸುತ್ತೆ. ಇನ್ನು ಕೆಲವ್ರಿಗೆ ಓಕೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಆಗುತ್ತೆ. ನಮ್ಮ ಮನೇಲಿ ಇಷ್ಟಪಡ್ತಾರೆ ಇದನ್ನು ಕೂಡ ಜೊತೆಗೆ ಹಾಕಿದರೆ. ಅದಕ್ಕೋಸ್ಕರ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲಿ. ಹಾಗೆಯೇ ಒಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ನೋಡಿರ್ಬೋದು ಒಂದು 5 ನಿಮಿಷ ಚೆನ್ನಾಗಿ ಕುದ್ದಿದೆ. ಕುದ್ದಾದ ನಂತರ ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ನೋ ದ್ರಾಕ್ಷಿ ಗೋಡಂಬಿ ಅದನ್ನು ಕೂಡ ಇದ್ರ ಜೊತೆಗೆ ತುಪ್ಪದ ಸಮೇತ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಹಾಕುವಂಥ ತುಪ್ಪ ಬಿಟ್ಟು ಇದಕ್ಕೆ ಜಾಸ್ತಿ ನಾನೇನು ತುಪ್ಪ ಹಾಕಿಲ್ಲ. ನಿಮಗೆ ಬೇಕು ಅಂತ ಹೇಳಿ ಅನಿಸಿದ್ರೆ ಲಾಸ್ಟ್ನಲ್ಲಿ ಇನ್ನೊಂದು ಸ್ವಲ್ಪ ಹಾಕಬಹುದು. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಔಟ್ಪುಟ್ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈಸಿನೂ ಕೂಡ, ತುಂಬ ಈಸಿ ಮಾಡೋದು ಕೂಡ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.